ಸರ್. ಇಷ್ಟೊತ್ತವರೆಗೂ ಎಲ್ಲ ಹಾಳಾಗೋಗಿದೆ ನೀನು. ಎಷ್ಟು ದೊಡ್ಡ ಮೂರ್ಖನ್ ಕೆಲಸ ಮಾಡಿದ್ಯಾ ಗೊತ್ತಾ ನೀನು? ನಿನಗೆ ಸ್ವಲ್ಪನೂ ಬುದ್ಧಿ ಇಲ್ವಾ? ಜೀವನ ಪೂರ್ತಿ ನೀನು ಲೀವಲ್ಲೇ ಬಿದ್ದಿರ್ಬೇಕಿನ್ನ. ಪನಿಷ್ಮೆಂಟ್ ನಾನು ಈಗ ಇಶ್ಯೂ ಮಾಡ್ತೀನಿ. ಏನಯ್ಯ ಹುಟ್ಟು ನಿಂದು? ಹಾಂ ಸರ್, ಜಡ್ಜ್ ಬರ್ತಾ ಇದ್ದಾರೆ. ಏನ್ ನೋಡ್ತಾ ಇದೀಯಾ? ಹೋಗು. ಹಾಂ ಸರಿ ಸರ್. ಹೋಗಿ. ಸರ್. ಮೇಡಮ್, ಸಸ್ಪೆನ್ಷನ್ ಪೀರಿಯಡ್ ಮುಗಿದ್ರು ಯಾಕೆ ನೀವು ಲೇಟಾಗಿ ಜಾಯ್ನ್ ಆಗ್ತಿದ್ದೀರಾ? ಇದಕ್ಕೇನು ಕಾರಣ ಮೇಡಮ್? ಈ ಒಂದಿನಕ್ಕೋಸ್ಕರ ಕಾಯ್ತಿದ್ದೆ ನಾನು. ದಿಸ್ ಇಸ್ ದ ಪರ್ಫೆಕ್ಟ್ ಡೇ ಫಾರ್ ಮೀ ಟು ರಿಜಾಯ್ನ್. ಮಿಸ್ಟರ್ ಜೇಮ್ಸ್, ಹೇಳಬೇಕು, ಯಾಕೆ ಈ ಥರ ಒಂದು ಎನ್ಕೌಂಟರ್? ಅದು ಬಂದು ಅಮ್ಮ. ಕಾಲ್ ಮೀ ಮೇಡಮ್. ಸಾರಿ ಮೇಡಮ್. ಇಟ್ಸ್ ಓಕೆ. ನೀವ್ಯಾಕೆ ಎನ್ಕೌಂಟರ್ ಮಾಡಿದ್ದು? ನೀವು ಹೇಳ್ತೀರಾ ಇಲ್ಲ ನಾನೇ ಬರೀಲ್ಲ? ಇಲ್ಲ ಬೇಡ ಮೇಡಮ್, ನಾನೇ ಹೇಳ್ತೀನಿ. ಹ್ಮ್. ಒಂದು 10 ನಿಮಿಷಕ್ಕೆ ಮುಂಚೆ ನಂಗೆ ಗೊತ್ತಾಗಿರೋ ವಿಷಯ ಏನಂದರೆ, ಒಂದು 3 ವರ್ಷದ ಹಿಂದೆ ನಡೆದಿರೋ ಘಟನೆ. ಸರಿಯಾಗಿ ಹೇಳಬೇಕು ಅಂದರೆ, ನನ್ನಮ್ಮ ಮೇರಿ ವರ್ಗೀಸ್ಗೆ ಅವಮಾನ ಆಗಿ ತಲೆ ತೆಗೆಸ್ಕೊಂಡು ಕೋರ್ಟಿಂದ ಹೊರಗೆ ಬರೋ 5 ನಿಮಿಷ ಮುಂಚೆ ನನಗೆ ವಿಷಯ ಗೊತ್ತಾಗಿದ್ರೆ, ಅಡ್ವೊಕೇಟ್ ಸಾಗರ್ ಮತ್ತು ಈ 4 ಜನ ನಾಯಿಗಳದು ಆಯಸ್ಸು ಇಲ್ಲಿವರೆಗೂ ಇರ್ತಿರ್ಲಿಲ್ಲ. ಆವತ್ತೇ ಸಾಯಿಸಿರ್ತಿದ್ದೆ.